ತಮಿಳುನಾಡು ವಿಜಯ್ ದಳಪತಿ ಇವತ್ತು ಹೊಸ ಪಕ್ಷ ಕಟ್ಟಿ ಇವತ್ತು 108 ಸ್ಥಾನ ಬಂದವಂದರೆ ಇವತ್ತು ತಗೊಂಡಿದ್ದಾರೆ. ಅಂದರೆ ಇಂಥ ರಾಜಕೀಯ ವ್ಯಕ್ತಿ ಇದುವರೆಗೂ ತಮಿಳುನಾಡಿನಾಗ ಯಾರೂ ಸ್ಥಾನಗಳು ಪಡೆದಿಲ್ಲ. ಮುಂದಿನ ಮುಖ್ಯಮಂತ್ರಿ ಅವರೇ ಆಗ್ತಾರಂತಂದೇಳಿ ನಮಗೆಲ್ಲ ತುಂಬ ಆಸೆ ಐತೆ. ಇಂದು ದಲಿತ ಸೇನೆ ಸೊಂಡ್ರು ತಾಲೂಕು ಸಮಿತಿ ವತಿಯಿಂದ ನಮ್ಮ ಮಾದಿಗ ಸಮಾಜದ ಹೆಮ್ಮೆಯ ಮನೆಮಗರಾದಂಥ ಖ್ಯಾತ ನಟ ವಿಜಯ್ ದಳಪತಿ ಅವರು ಕೆಲವೇ ದಿನಗಳಲ್ಲಿ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿ ಇಂದು 108 ಸ್ಥಾನಗಳನ್ನು ಶಾಸಕರುಗಳನ್ನು ಗೆಲ್ಲಿಸಿಕೊಂಡು ಇವತ್ತು ಅಖಂಡ ಭಾರತದಲ್ಲಿ ಒಂದು ಐತಿಹಾಸಿಕ ಒಂದು ಇತಿಹಾಸವನ್ನು ನಮ್ಮ ಸಮಾಜದ ನಟರಾದಂಥ ವಿಜಯ್ ಅವರು ಸೃಷ್ಟಿಸಿದ್ದಾರೆ. ಆದ್ದರಿಂದ ಇವತ್ತು ಸಮಸ್ತ ನಮ್ಮ ಸೊಂಡ್ರು ತಾಲೂಕಿನ ಮಾದಿಗ ಸಮಾಜದ ಯುವ ಮಿತ್ರರು, ಹಿರಿಯರು ಹಾಗೂ ದಲಿತ ಸೇನೆಯ ಎಲ್ಲ ತಾಲೂಕು ಸಮಿತಿಗಳು ಸೇರಿಬಿಟ್ಟು ಇವತ್ತು ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಇನ್ನು ರಾಜಕೀಯ ಮಟ್ಟದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದು ನಮ್ಮ ಸರ್ವ ಸಮಾಜದ ಅಭಿವೃದ್ಧಿಗೆ ಅವರು ಕೊಡುತ್ತಿದ್ದಾರೆ. ಅವರಿಗೆ ಸದಾ ಬುದ್ಧ ಬಸವ ಅಂಬೇಡ್ಕರ್, ಬಾಬು ಜಗಜೀವನ್ ಅವರ ಆಶೀರ್ವಾದ ಇರಲಿ ಅಂತ ನಮ್ಮ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಿದ್ದೇನೆ. ಜೈ ಭೀಮ್, ಜೈ ದಲಿತ ಸೇನೆ, ಜೈ ಮಾದಿಗ. ಒಂದು ನಮ್ಮ ಭಾರತ ದೇಶದಲ್ಲಿ ಇದುವರೆಗೆ ನಮ್ಮ ಕ್ಯಾಟಗಿರಿ ಆ್ಯಕ್ಚುಲಿ ಯಾರು ಇಲ್ಲಿವರೆಗೆ ಆ ಒಂದು ಮಟ್ಟಕ್ಕೆ ಬೆಳೆದಿಲ್ಲ. ಇದು ಮೊದಲು ನಾವು ಈ ಕನಸು ಕಾಣ್ತಾ ಇದೀವಿ ಅಂತ ಕನಸಲ್ಲಿ ನಿಜ ಕಾಣ್ತಾ ಇದ್ದೀವಿ. ಅಂಬೇಡ್ಕರ್ ಕನಸು, ಬುದ್ಧ ಬಸವ ಅವ್ರದ್ದು ಕನಸು ಇವತ್ತು ನನಸು ಮಾಡಿದಾರ. ಇದು ಸತ್ಯ. ನಮ್ಮ ಹೆಸರು ಶಿವಮೂರ್ತಿ, ದಲಿತ ಸೇನೆ ಯುವ ಘಟಕ ಅಧ್ಯಕ್ಷರು ಮಾತಾಡ್ತಾ ಇರೋದು. ಈ ಸೊಂಡ್ರು ತಾಲೂಕಿನಲ್ಲಿ ದಲಿತ ಸೇನೆ ಸಂಘಟನೆ ವತಿಯಿಂದ ಈ ವಿಜಯ್ ದಳಪತಿಯವರು ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅದ್ರ ಬಗ್ಗೆ ನಮ್ಮ ಸಂಶಯ ಇಲ್ಲ. ಹಾಗಾಗಿ ಇವತ್ತೇನು ಸಂಭ್ರಮ, ಇವತ್ತು ಅಭಿನಂದನೆಗಳನ್ನು ನಾವು ತಿಳಿಸ್ತಿದ್ದೀವಿ. ಇದು ನಮ್ಮ ಈ ಭಾರತ ಇತಿಹಾಸದಲ್ಲೇ ಮೊದಲ ಬಾರಿಗಾಗಿ 108 ಸ್ಥಾನಗಳನ್ನು ಪಡ್ಕೊಂಡು ಈ ಒಂದು ಪಕ್ಷವನ್ನು ಕಟ್ಟಿ ಕೆಲವೇ 90 ದಿನಗಳ ಕೇವಲ ಇವರು ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರು ಆಶೀರ್ವಾದ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. Saita